ನಮ್ಮ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅವರಿಗೆ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳು ಸರ್. ಹಾಗೆ ಅಜ್ಜಿ ಅವರು ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಅವರು ಧನ್ಯವಾದಗಳು. 6 ಎಸೆತ 27 ಓಟ ಔಷಧ 23 ಜಯಗಳಿಸಿದ ತಾಲೂಕು ಮಟ್ಟದ ವಿಕೆಬಾಲ್ ಕ್ರಿಕೆಟ್ ಟೂರ್ನಮೆಂಟ್ನ ಮೊದಲನೇ ಸೀಸನ್ ಜೈಭೀಮ್ ಕಪ್ ಇಲ್ಲಿ ಆಯೋಜನೆ ಆಗಿದೆ. 3 ದಿನಗಳ ಕಾಲ 24, 25, 26 3 ದಿನಗಳ ಕಾಲ ಈ ಕ್ರಿಕೆಟ್ ಜೈ ಭೀಮ್ ಕಪ್ಸಿಂಗ್ ಮುಳಬಾಗಿಲು ರಾಮಾಕ್ಷಮ ದೇವಸ್ಥಾನ ಇರುವುದರಿಂದ ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಬಹಳ ವಿಜೃಂಭಣೆಯಿಂದ 3 ದಿವಸ ಕ್ರಿಕೆಟ್ ಪಂದ್ಯಾವಳಿಯನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ಈಗಾಗಲೇ ಎಲ್ಲರೂ ಕೂಡ ಜನರು ಬಂದು ಹೋಗಿರ್ತಾರೆ. ಅದರ ವಿಶೇಷ ಏನಂದರೆ ಇವತ್ತು ನಾಳೆ ವಿರೂಪಾಕ್ಷ ರಥೋತ್ಸವ ಇದೆ. ಆ ಒಂದು 10ನೇ ದಿವಸದ ಅದು ಶಕ್ತಿಯನ್ನು ಕೊಡ್ತಾರೆ. ಏನು ಇವತ್ತು ಈ ಕಾರ್ಯಕ್ರಮ ಬಂದಿರತಕ್ಕಂಥ ನಮ್ಮ ಲೋಕಸಭಾ ಮಾಜಿ ಉಪಾಧ್ಯಕ್ಷ ಹಾಗೂ ಲೋಕಸಭಾ ಸದಸ್ಯರಾದ ನಾಗರಾಜ್ ಅವರು ಮತ್ತು ಸಿದ್ದನಹಳ್ಳಿ ಗುಂಡರಾಜ್ ಅವರು ಮತ್ತು ಗಾಂಧಿ ಕೈಪತಿ ನಾಗರಾಜ್ ದೇವರನ್ನ ಮತ್ತು ಡಾಕ್ಟರ್ ಉಮೇಶ್ ಅವರು ಈಗಾಗಲೇ ಕಾಲೇಜ್ ಪೂರ್ವವಿದ್ದಾಗ ನಮ್ಮ ನಾಗೇಶ್ವರವರು ಬಂದಿದ್ದಾರೆ. ನಾವು ಅಂದ್ಕೊಂಡಿದ್ದು ನಾಳೆ ಬರೋಣ ಅಂದ್ಬಿಟ್ಟು ಕಾರ್ಯಕ್ರಮಕ್ಕೆ. ಈಗಾಗಲೇ ಇವತ್ತು ಪ್ರಾರಂಭೋತ್ಸವ ಒಳ್ಳೆ ಉತ್ಸಾಹ ಇವತ್ತು ಪ್ರಾರಂಭ ಮಾಡಿದರೆ ಏನು, ಯಾಕಂದರೆ ಇವತ್ತು ಶನಿವಾರ ಅಂದರೆ ವೆಂಕಟರಮಣ ಸ್ವಾಮಿ ಮತ್ತು ಮಹಾನುಭಾವನ ಆಶೀರ್ವಾದ ಸದಾ ಇರ್ತದೆ. ಏನು ಇವತ್ತು ಈ ಕ್ರಿಕೆಟ್ ಅಂದರೆ ಭಾಳ ಒಳ್ಳೆಯ ಕ್ರಿಕೆಟು, ಒಳ್ಳೆಯ ಆಟಗಾರ ಇರ್ತಕ್ಕಂಥ ಇಡೀ ತಾಲೂಕಿನ ಬಂದ ತಂಡಗಳೆಲ್ಲ ಕೂಡ ಚೆನ್ನಾಗಿ ಆಡಬೇಕು ಅಂತ ಏನು ಪ್ರತಿಯೊಬ್ಬ ಕಬಡ್ಡಿ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಇದೆಲ್ಲ ವಾಲಿಬಾಲ್ ಇವೆಲ್ಲ ಆದರೆ ನಮಗೆ ಒಳ್ಳೆ ಆರೋಗ್ಯ ಇರ್ತದೆ. ಕಬಡ್ಡಿ ಟೂರ್ನಮೆಂಟ್ ಕಬಡ್ಡಿ ಟೂರ್ನಮೆಂಟ್ ಹೇಳ್ಕೊಂಡು ಮಾಡಬೇಕು. ಅವ್ರು ಕೂಡ ರಾಷ್ಟ್ರೀಯ ರಾಜ್ಯಮಟ್ಟ ಹೋಗಬೇಕು ಅನ್ನೋದು. ಅದೇ ರೀತಿ ತಾವೆಲ್ಲ ಕೂಡ ಏನು ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟಕ್ಕೆ ಬೆಳೆ ಅಂತ ತಾವೆಲ್ಲ ಕೂಡ ಏನು ನಮ್ಮ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಯುವಕರನ್ನು ಮನವಿ ಮಾಡಿಕೊಂಡಿದ್ರೆ ಕ್ರಿಕೆಟ್ ಆಡೋದ್ರಲ್ಲಿ ಅದರಲ್ಲಿ ಸ್ವಲ್ಪ ಇಚ್ಛೆಯಿಂದ ಬಹಳ ಭಕ್ತಿಯಿಂದ ತಾವೆಲ್ಲ ಕೂಡ ಕ್ರಿಕೆಟ್ ಆಡಿ ಒಳ್ಳೆ ಆಟಗಾರರಾಗಿ ಒಳ್ಳೆ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಮತ್ತು ರಾಷ್ಟ್ರ ಮಟ್ಟ, ರಾಜ್ಯ ಮಟ್ಟ ಬೆಳೆಯಲಿ ಅಂತ ಭಾವಿಸ್ತಾ ಈಗಾಗಲೇ ಎಲ್ಲ ರಂಗದಲ್ಲಿ ವಾಲಿಬಾಲ್ ಇರ್ಬೋದು, ಕಬಡ್ಡಿ ಇರ್ಬೋದು, ಕ್ರಿಕೆಟ್ ಇದಕ್ಕೆಲ್ಲ ಕೂಡ ಸದಾ ನಮ್ಮ ಸಹಕಾರ ಇರ್ತದೆ. ಇದಕ್ಕೆಲ್ಲ ನೀವೆಲ್ಲ ಕೂಡ ಏನು ಇವತ್ತು ಮ್ಯಾಚ್ ಇದೆ. ನಮ್ಮ ಸುರೇಶ್ ಅವರು ಇರ್ಬೋದು, ನಮ್ಮ ಸುರೇಶ್ ಯಾವಾಗಲೂ ಕೂಡ ನಮ್ಮ ಕೈಯಲ್ಲಿ ಆಲಂಬರ್ ಶ್ರೀನಿವಾಸ್ ಅವರು ಒಂದು ಇದರಿಂದ ಮಾಡಿಸ್ತಾ ಇದ್ರು. ನಮ್ಮ ಸುರೇಶ್ ಅವರು ಇವತ್ತು ಕ್ರೀಡಾಗಲಿ ಮುಖಂಡರು ಮತ್ತು ಬೇರೆ ಎಲ್ಲಪ್ಪ ಯಶವಂತು, ಶ್ರೀನಾಥ್, ಆಂಜಿ, ರಮೇಶು, ಸಾತ್ ಬಿಳಿ ಇದೆಲ್ಲ ಕೂಡ ಬಹಳ ಹುಡುಗರಂದ್ರೆ ಬಹಳ ಮೊದಲಿಂದ ಕೂಡ ಈ ಕ್ರಿಕೆಟ್ ಬಹಳ ಉತ್ಸಾಹಿಗಳು. ಅವರೆಲ್ಲ ಕೂಡ ಈ ಕ್ರಿಕೆಟ್ ಮ್ಯಾಚ್ಗೆ ಬಹಳ ಸಹಕರಿಸಿರ್ತಕ್ಕಂಥವ್ರು. ಇದಕ್ಕೆಲ್ಲ ಕೂಡ ಸಹಕರಿಸಿರ್ತಕ್ಕಂಥ ಎಲ್ಲ ನಾಯಕರಿಗೂ ಇರ್ತಕ್ಕಂಥ ಯುವಕರಿಗೂ ಪತ್ರಿಕಾ ಮಾಧ್ಯಮದ ಮನವಿ ಮಾಡಿಕೊಳ್ಳೋದ್ರೆ ಇಷ್ಟಕ್ಕೆ ನಿಲ್ಲಿಸ್ಬೇಡಿ. ದಯವಿಟ್ಟು ಲಾಸ್ಟ್ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳ್ತಾ ಆ ಕುಟುಂಬದ ಗಣಪತಿ ಆಂಜನೇಯ ಸ್ವಾಮಿ 5 ದಿನ ಬೆಳ್ಕೊಂತ ನಮ್ಮೆಲ್ಲರ ನಾಳೆ ರಥೋತ್ಸವ ವಿರೂಪಾಕ್ಷಿ ಆ ಈಸ್ಕೊಂಡು ಒಳ್ಳೆ ಶಕ್ತಿಯನ್ನು ಕೊಟ್ಟು ಒಳ್ಳೆ ಆಶೀರ್ವಾದ ಕೊಟ್ಟು ಚೆನ್ನಾಗಿ ಆಡಲಿ ಅಂತ. ಮತ್ತೆ ಯಾವುದೋ ಗಲಾಟೆ ಇಟ್ಕೋಬಾರ್ದು. ಎಲ್ಲರೂ ಕೂಡ ಅವರು ಕೈ ಬರಬೇಕು ಅಂತ ಬಂದಿರ್ತಾರೆ. ಅದಕ್ಕೆ ಕೇಬುಗಾರರು ಇರ್ತಾರೆ. ಕೇಬುಗಾರರ ಪ್ರಕಾರ ಆಟ ಆಡ್ಕೊಂಡು ಚೆನ್ನಾಗಿ ಕ್ರಿಕೆಟ್ ಗಲಾಟೆ ಮಾಡ್ಕೊಂಡು ಹೋಗ್ಬೇಕು ಅಂತ ಮನವಿ ಮಾಡ್ತಾ ಇನ್ನೊಂದ್ಸಲ ತಮ್ಮೆಲ್ಲ ಕೂಡ ಎಲ್ಲ ದೇವರು ಈ ಮನೆಯಲ್ಲಿ ಒಳ್ಳೆ ಆಶೀರ್ವಾದ ಕೊಟ್ಟು ಚೆನ್ನಾಗಿ ಆಡಬೇಕು ಅಂತ ಬಯಸ್ತಾ ನಮ್ಮ ಮಾತನ್ನು ಮುಕ್ತಾಯ ಮಾಡ್ಕೊಂಡು ಜೈ ಹಿಂದ್ ಜೈ ಕರ್ನಾಟಕ.